ವಿದ್ಯಾರ್ಥಿಗಳೇ, ನಾವು ಕಾಡಿನೊಳಗಿರ್ತಕ್ಕಂಥ ಪ್ರಾಣಿಗಳ ಬಗ್ಗೆ ಹಲವಾರು ವಿಚಾರಗಳನ್ನು ನಾವು ತಿಳ್ಕೊಂಡಿರ್ತೀವಿ. ನಾವು ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳು, ಆನೆ. ಅತಿ ತೂಕದ ಪ್ರಾಣಿ ಯಾವುದು ಅಂದರೆ ಆನೆ ಅಂತ ಹೇಳ್ತೀವಿ. ವೇಗವಾಗಿ ಓಡ್ತಕ್ಕಂಥ ಪ್ರಾಣಿ ಯಾವುದು ಅಂದರೆ ಚಿರತೆ ಅಂತ ಹೇಳ್ತೀವಿ. ಬುದ್ಧಿವಂತ ಪ್ರಾಣಿ ಯಾವುದು ಅಂದರೆ ನರಿ ಅಂತ ಹೇಳ್ತೀವಿ. ರಾಷ್ಟ್ರೀಯ ಪ್ರಾಣಿ ಯಾವುದು ಅಂದರೆ ಹುಲಿ ಅಂತ ಹೇಳ್ತೀವಿ. ಕಾಡಿನ ರಾಜ ಯಾರು ಅಂದರೆ ಸಿಂಹ ಅಂತ ಹೇಳ್ತೀವಿ. ನೋಡಿ, ಕಾಡಿನ ರಾಜ ಸಿಂಹ. ಆ ಕಾಡಿನ ರಾಜ ಸಿಂಹನನ್ನೇ ಬೇಟೆಯಾಡಿದ ಪಕ್ಷಿ ರಣಹದ್ದು. ಕಾಡಿನ ರಾಜನನ್ನೇ ಬೇಟೆಯಾಡಿದ ಪಕ್ಷಿ ರಣಹದ್ದು. ನೋಡಿ, ರಣಹದ್ದು ಅಂತಕ್ಕಂಥ ಒಂದು ಪಕ್ಷಿ ಇದೆಯಲ್ಲ, ಆ ಪಕ್ಷಿಯ ಕ್ಯಾರೆಕ್ಟ್ರನ್ನು ನಾವು ಅರ್ಥ ಮಾಡ್ಕೊಬೇಕು, ತಿಳ್ಕೊಬೇಕು. ಎಷ್ಟೊಂದು ಜನರಲ್ ನಾಲೆಡ್ಜ್ ಪ್ರಶ್ನೆಗೆ ಉತ್ತರ ಆ ಗರುಡ ಮತ್ತು ರಣಹದ್ದಿನಲ್ಲಿ ಸಿಗುತ್ತೆ ನಮಗೆ. ರಣಹದ್ದು ಸುಮಾರು 12 ಕಿಲೋಮೀಟರ್ ಎತ್ತರದಲ್ಲಿ ಹಾರಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರುತ್ತೆ. ಎಷ್ಟು ಎತ್ತರದಲ್ಲಿ ಬೇಕಾದರೂ ಹಾರಾಡ್ತಕ್ಕಂಥ ಶಕ್ತಿ ರಣಹದ್ದಿಗಿರುತ್ತೆ. ಅದು ಏಕೈಕ ಪಕ್ಷಿ. ಮತ್ತು ರಣಹದ್ದಿನ ಮುಖ್ಯವಾದ ಕ್ಯಾರೆಕ್ಟರ್ ಏನು ಅಂದರೆ, ಸುಮಾರು 60-70 ಕಿಲೋಮೀಟರ್ ವೇಗದಲ್ಲಿ 60-70 ಕಿಲೋಮೀಟರ್ ವೇಗದಲ್ಲಿ ಸುತ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಪಕ್ಷಿ ರಣಹದ್ದು. ಅಷ್ಟೇ ಅಲ್ಲ, ಸುಮಾರು 1 ಗಂಟೆಗಳ ಕಾಲ ರೆಕ್ಕೆಯನ್ನು ಬಡಿಯದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ AS ಕೇಳ್ಬೋದು, IPS ಕೇಳ್ಬೋದು, IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಇಂಪಾರ್ಟೆಂಟ್. ಇದು ಫಾರೆಸ್ಟ್ ಸರ್ವಿಸ್ ಆಗಿರೋದ್ರಿಂದ ನಾನು ಈಗೇನು ಸ್ಟೋರಿ ಹೇಳ್ತಾ ಇದ್ದೇನೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಯಾವ IPS ಅಲ್ಲಿ ಬೇಕಾದ್ರೂ ಕೇಳ್ಬೋದು, IAS ಬೇಕಾದ್ರೂ ಕೇಳ್ಬೋದು. IFS ಅಲ್ಲಂತೂ ಕೇಳೋ ಚಾನ್ಸಸ್ ಇರುತ್ತೆ, ಯಾಕೆಂದರೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಸುಮಾರು 1 ಗಂಟೆಗಳ ಕಾಲ ರೆಕ್ಕೆಗಳನ್ನು ಬಡಿಯದೇ ಹಾರಾಡ್ತಕ್ಕಂಥ ಶಕ್ತಿ ರಣಹದ್ದಿಗಿರುತ್ತೆ. ಮತ್ತು ಅದು ಬೇಟೆ ಆಡಬೇಕಾದ್ರೆ ನೋಡಿ, ರೆಕ್ಕೆ ಏನಾದರೂ ಬಡಿತಲೇ ಇದ್ದಿದ್ದರೆ ಅದು ಬೇಟೆ ಆಡೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಯಾಕೆಂದರೆ ಭೂಮಿ ಮೇಲಿರ್ತಕ್ಕಂಥ ಪ್ರಾಣಿನ ಅದು ಬೇಟೆ ಆಡಬೇಕು ಅಂದರೆ ರೆಕ್ಕೆ ಬಡಿದಲೇ ಅದು ಅಬ್ಸರ್ವ್ ಮಾಡಬೇಕಾಗತ್ತೆ. ಅವು ಕೆಳಗಡೆ ಪ್ರಾಣಿನ ಅದು ಬೇಟೆ ಆಡಬೇಕು ಅಂದರೆ ಅಬ್ಸರ್ವ್, ಅದೇನಾದರೂ ರೆಕ್ಕೆನ ಬಡಿದಿದ್ರೆ ಇದು ಎಸ್ಕೇಪ್, ಬೇಟೆ ಆಡ್ತಕ್ಕಂಥ ಪ್ರಾಣಿ ಎಸ್ಕೇಪ್ ಆಗೋ ಚಾನ್ಸಸ್ ಇರುತ್ತೆ. ಅಂಥ ಪ್ರಕೃತಿ ಶಕ್ತಿ ಅದಕ್ಕೆ ನೀಡಿದೆ. ಅಷ್ಟೇ ಅಲ್ಲ, ರಣಹದ್ದಿನ ಮತ್ತು ಗರುಡ ಅವುಗಳ ಕಣ್ಣಿನ ಸೂಕ್ಷ್ಮತೆ ಹೆಂಗಿರುತ್ತೆ ಅಂದರೆ, ಇದು ಭಾರಿ ಇಂಟ್ರೆಸ್ಟಿಂಗ್ ಇದೆ. ಮನುಷ್ಯನ ಕಣ್ಣಿನ ದೃಷ್ಟಿಗಿಂತ 8 ಪಟ್ಟು ಜಾಸ್ತಿ ಸೂಕ್ಷ್ಮತೆ ರಣಹದ್ದಿಗೆ ಮತ್ತು ಗರುಡಂಗಿರುತ್ತೆ. ನಾವು ಮನುಷ್ಯರಿಗೆ ಒಂದು 10 ಮೀಟ್ರ್ ದೂರದಲ್ಲಿರ್ತಕ್ಕಂಥ ವಸ್ತುನ ನೋಡ್ಬೇಕಾದ್ರೆ ಸ್ಪಷ್ಟವಾಗಿ ಕಾಣೋದೇ ಇಲ್ಲ. ಅಬ್ಸರ್ವ್ ಮಾಡಬೇಕಾದ್ರೆ ಒಂದು 10 ಮೀಟ್ರು ಅಥವಾ 20 ಮೀಟ್ರು ಒಂದು ಸಣ್ಣ ವಸ್ತು ಅಲ್ಲಿ ಹಾಕಿದರೆ ಸ್ಪಷ್ಟವಾಗಿ ಕಾಣೋದೇ ಇಲ್ಲ ನಮಗೆ, ಅಕಾರ್ಡಿಂಗ್ ಟು ಸೈನ್ಸೇ. ಬಟ್ ರಣಹದ್ದು ಸುಮಾರು 6-7 ಕಿಲೋಮೀಟ್ರಲ್ಲಿ ಎತ್ತರದಲ್ಲಿ 6-7 ಕಿಲೋಮೀಟರ್ ಎತ್ತರದಲ್ಲಿ ಭೂಮಿಯಲ್ಲಿರ್ತಕ್ಕಂಥ ಪ್ರಾಣಿನ ಸ್ಪಷ್ಟವಾಗಿ ನೋಡ್ತಕ್ಕಂಥ ಸೂಕ್ಷ್ಮತೆ ರಣಹದ್ದಿಗಿರುತ್ತೆ, ಗರುಡಂಗಿರುತ್ತೆ. ಅಂತ ಬ್ಯೂಟಿಫುಲ್ ಕ್ವಶನ್ಗೆ ಆನ್ಸರ್ ಮಾಡಿ. 6-7 ಕಿಲೋಮೀಟ್ರ್ ಎತ್ತರದಲ್ಲಿರ್ತಕ್ಕಂಥ ರಣಹದ್ದಿಗೆ ಭೂಮಿ ಮೇಲಿರ್ತಕ್ಕಂಥ ಬೇಟೆಯಾಡ್ತಕ್ಕಂಥ ಪ್ರಾಣಿನ ಸ್ಪಷ್ಟವಾಗಿ ನೋಡ್ತಕ್ಕಂಥ ಶಕ್ತಿ ರಣಹದ್ದಿಗಿರುತ್ತೆ. ಅದು ಚಿರತೆಯನ್ನು ಬೇಟೆಯಾಡುತ್ತೆ. ಹಾವುಗಳನ್ನು ಚಿರತೆನೇ ಬೇಟೆಯಾಡಿದೆ, ಸಿಂಹನನ್ನೇ ಬೇಟೆಯಾಡಿದೆ. ಇನ್ನು ನಾಗರಾವು ಇಂಥ ಪ್ರಾಣಿಗಳನ್ನು ಅದು ಬೇಟೆಯಾಡೋದ್ರಲ್ಲಿ ಏನು ವಿಶೇಷತೆ ಏನಿಲ್ಲ ನನ್ನ ಪ್ರಕಾರ.
ರಣಹದ್ದಿನ ಮತ್ತು ಗರುಡನ ಉಗುರುಗಳು ಬಹಳ ಗಟ್ಟಿಯಾಗಿರುತ್ತೆ, ರೆಕ್ಕೆಗಳಂತೂ ಭಾರಿ ಗಟ್ಟಿಯಾಗಿರುತ್ತೆ. ಇಷ್ಟೆಲ್ಲ ಗುಣಗಳನ್ನು ಹೊಂದಿರತಕ್ಕಂಥ ರಣಹದ್ದು ಮತ್ತು ಗರುಡ ಅದು ಆ ಬೇಟೆಯಾಡಬೇಕಾದ್ರೆ ಸೂಕ್ಷ್ಮತೆ ಇದೆಯಲ್ಲ, ಸುಮಾರು ಒಂದು 20 ರೌಂಡ್ ಹೊಡೆಯುತ್ತದೆ. ಯಾಕೆಂದರೆ ಟಾರ್ಗೆಟ್ ರೆಕ್ಕೆ ಬಡಿಬಾರ್ದು, ಬಡದೇ ಇರತಕ್ಕಂಥ ಶಕ್ತಿ ಅದಕ್ಕಿದೆ. ಎಲ್ಲಿ ಬಡಿದ್ರೆ ಅದು ಬೇಟೆಯಾಡ್ತಕ್ಕಂಥ ಪ್ರಾಣಿ ಎಸ್ಕೇಪ್ ಆಗುತ್ತೆ. ಸುಮಾರು ರೌಂಡ್ಗಳನ್ನು ಹೊಡೆದು ಟಾರ್ಗೆಟ್ ಮಾಡುತ್ತದೆ. ಆ ರಣಹದ್ದಿನ ಕಣ್ಣಿನ ದೃಷ್ಟಿ ಬೇಟೆಯಾಡ್ತಕ್ಕಂಥ ಪ್ರಾಣಿ ಮೇಲೆ ಇರುತ್ತೆ. ಯಾಕಂದರೆ ಬೇರೆ ಕಡೆ ಹೋದರೆ ಅದು ಎಸ್ಕೇಪ್ ಆಗೋ ಚಾನ್ಸಸ್ ಇರುತ್ತೆ ಅಂತೇಳಿ. ಅಟ್ ದ ಸೇಮ್ ಟೈಮ್ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದರೆ, ಅದು ಬೇಟೆಯಾಡಬೇಕಾದ್ರೆ 6-7 ಕಿಲೋಮೀಟರ್ ಎತ್ತರದಲ್ಲಿರುತ್ತೆ ರಣಹದ್ದು. ಭೂಮಿಯಲ್ಲಿರ್ತಕ್ಕಂಥ ಪ್ರಾಣಿನ ಅದು ಕ್ಯಾಚ್ ಮಾಡಬೇಕು, ಬೇಟೆಯಾಡಬೇಕು. ಎಷ್ಟು ವೇಗದಲ್ಲಿ ಬರುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಸುಮಾರು 6-7 ಕಿಲೋಮೀಟ್ರ್ ಎತ್ತರದಲ್ಲಿದೆ ರಣಹದ್ದು. ಭೂಮಿ ಮೇಲೆ ಅದು ಬೇಟೆಯಾಡ್ತಕ್ಕಂಥ ಪ್ರಾಣಿ ಇದೆ. ಹಾವೋ, ಚಿರತೆನೋ, ಸಿಂಹನೋ, ಏನು ಬೇಕಾದ್ರೂ ಆಗಿರ್ಬೋದು. ಅದು ಸುಮಾರು 120 ಕಿಲೋಮೀಟರ್ ವೇಗದಲ್ಲಿ. ಗಾಡಿ ಓಡಿಸ್ತಕ್ಕಂಥವ್ರು, ಕಾರು ಓಡಿಸ್ತಕ್ಕಂಥವ್ರಿಗೆ ಗೊತ್ತಾಗಿರಬೇಕು. ನೀನು ರೋಡ್ ಮೇಲೆ 120 ಕಿಲೋಮೀಟ್ರಲ್ಲಿ ಎಷ್ಟು ಫಾಸ್ಟಾಗಿ ಹೋಗ್ತಾ ಇರ್ತೀಯೋ ಅಷ್ಟು ಸ್ಪೀಡಲ್ಲಿ ಬಂದು ಅದೇನು ಟಾರ್ಗೆಟ್ ಮಾಡಿರುತ್ತೆ ಪ್ರಾಣಿನ ಅಥವಾ ಹಾವಾಗಿರ್ಬೋದು, ಏನೇನಾಗಿರ್ಬೋದು, ಆ 120 ಕಿಲೋಮೀಟ್ರ್ ವೇಗದಲ್ಲಿ ಬಂದು ಅದನ್ನು ಕ್ಯಾಚ್ ಮಾಡುತ್ತೆ. ಎಷ್ಟೊಂದು ಕ್ಯಾರೆಕ್ಟ್ರು, ಶಕ್ತಿಯನ್ನು ಹೊಂದಿರತಕ್ಕಂಥ ರಣಹದ್ದು ಅಂದರೆ ಅದರ ದೃಷ್ಟಿ ನೋಡಿ. ಅದನ್ನು ಕ್ಯಾಚ್ ಮಾಡಲೇಬೇಕು ಅಂದರೆ ಸುಮಾರು ರೌಂಡ್ ಹೊಡಿತಾ ಇರುತ್ತೆ. ಇದು ನಾವು ವಿದ್ಯಾರ್ಥಿಗಳು ಅದರ ಕ್ಯಾರೆಕ್ಟ್ರನ್ನು ಅರ್ಥ ಮಾಡ್ಕೊಬೇಕು. ನಾವೇನಾದರೂ ಗುರಿಯನ್ನು ತಲುಪಬೇಕು, ಸಾಧನೆ ಮಾಡಬೇಕು ಅಂದರೆ ರೌಂಡ್ ಹೊಡಿಲೇಬೇಕು, ಸಾಧನೆ ಮಾಡಲೇಬೇಕು. ನೋವು, ಅವಮಾನ, ಅಪಮಾನ, ಏಳು ಬೀಳು ಇವೆಲ್ಲ ಮನುಷ್ಯನಿಗೆ ಇದ್ದೇ ಇರುತ್ತೆ. ಬಟ್ ನೀನು ಸಾಧನೆ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಎಷ್ಟೇ ಅಡೆತಡೆಗಳು ಬರ್ಬೋದು, ಅವೆಲ್ಲವನ್ನು ಮೆಟ್ಟಿ ನಿಲ್ಲು ಅಂತ ನಮ್ಮ ರಣಹದ್ದಿನ ಕಥೆ ಹೇಳಿದೆ ನಾನು. ಅಂದರೆ ಅದೇನಾದ್ರು ಬೇಟೆಯಾಡಬೇಕು ಅಂದರೆ ಸುಮಾರು ರೌಂಡನ್ನು ಹೊಡೆಯುತ್ತೆ. ಕಣ್ಣಿನ ದೃಷ್ಟಿ ಅದರ ಗುರಿ ಅದೇನು ಕ್ಯಾಚ್ ಮಾಡಬೇಕು ಅಂತ ಇರುತ್ತೆ ಅದ್ರ ಮೇಲಿರುತ್ತೆ. ಅದೇ ಥರ ವಿದ್ಯಾರ್ಥಿಗಳು ಸಹ ನೀನೇನು ಟಾರ್ಗೆಟ್ ಇಟ್ಕೊಂಡಿದ್ಯಾ, ಏನೋ ಓದಬೇಕು ಅಂತ ಇದೆಯಾ, ಏನು ಬೇಕಾದ್ರು ನಿನ್ನ ಮನಸ್ಸಲ್ಲಿ ಏನು ಸಾಧನೆ ಮಾಡಬೇಕು ಅಂತ ಇದೆಯಾ, ಅದನ್ನು ಗುರಿ ತಲುಪೋವರೆಗೂ ಅಷ್ಟೇ ವೇಗದಲ್ಲಿ ನೀನು ಹೋಗಿ ಗುರಿಯನ್ನು ತಲುಪು ಅಂತ ಹೇಳೋಕ್ಕೋಸ್ಕರ ನಾನು ಈ ಸ್ಟೋರಿನ GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡ್ತಾಯಿದ್ದೇನೆ. ಓದೋದ್ರ ಜೊತೆಗೆ ಯಾವಾಗಲೂ 1-2 ನಿಮಿಷ ಟೈಮ್ ಇದ್ದಾಗ ಇಂಥ ಸ್ಟೋರಿಗಳನ್ನು ನೋಡಿ. ಯಾಕೆಂದರೆ ಈ ಸ್ಟೋರಿಗಳನ್ನು ನೋಡಿದಾಗ ಇನ್ಸ್ಪೈರ್ ಆಗ್ತೀರ. ಓಹೋ, ಇಂಥ ಪಕ್ಷಿಗಳಲ್ಲೂ ಇಂಥ ಒಂದು ಶಕ್ತಿ ಇದೆ, ನಾವ್ಯಾಕೆ ಸಾಧನೆ ಮಾಡಬಾರ್ದು ಅಂತ ನಿಮ್ಮ ಮನಸ್ಸಲ್ಲಿ ಬರಲಿ, ನಿಮ್ಮ ಮೆದುಳಿಗೆ ಹೋಗಲಿ, ಸಾಧನೆ ಮಾಡಲಿ ಅನ್ನೋ ಉದ್ದೇಶದಿಂದ ಇಂಥ ಇನ್ಸ್ಪಿರೇಷನ್ಸ್ ಕೋಟ್ಸನ್ನು, ಸ್ಟೋರಿಗಳನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡ್ತಾಯಿರ್ತೇನೆ. ಏನು ಸೆಕೆಂಡ್ PC ಎಕ್ಸಾಮ್ ಮಾರ್ಚಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲ ಪ್ರಿಪೇರ್ ಆಗ್ತಾ ಇರ್ತೀರಿ. ಆದಷ್ಟು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಿರ್ತೀನಿ, ನೀವು ಬೇಜಾದರೂ ಚಿಂತೆ ಇಲ್ಲ ಅಂತ. ಮೊಬೈಲ್ ಅವಾಯ್ಡ್ ಮಾಡಿ, ಮೊಬೈಲ್ ನೋಡಲೇಬೇಡಿ ಅಂತ ಹೇಳಿಲ್ಲ. ಟೆಕ್ನಾಲಜಿ ಯೂಸ್ ಮಾಡ್ಕೊತಾ ಇರ್ತೀರಿ ಅಂದರೆ ನೋಡಿ ಯೂಸ್ ಮಾಡ್ಕೊಳ್ಳಿ, ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊಳ್ಳಿ. TVನ ಅವಾಯ್ಡ್ ಮಾಡಿ, ಗಾಡಿಗಳಲ್ಲಿ ಓಡತಕ್ಕಂಥದ್ದನ್ನ ಕಡಿಮೆ ಮಾಡಿ, ಅವಶ್ಯಕತೆ ಇದ್ದರೆ ನಿಮ್ಮ ಪೇರೆಂಟ್ಸ್ ಜೊತೆಗೆ ಮಾತ್ರ ಓಡಾಡಿ. ಮತ್ತು ಆದಷ್ಟು ಸ್ನೇಹಿತರುಗಳ ಜೊತೆ ಹೋಗೋದನ್ನು ಕಡಿಮೆ ಮಾಡಿ, ಸುತ್ತಾಡೋದನ್ನು ಕಡಿಮೆ ಮಾಡಿ, ಓದೋದಕ್ಕೆ ಆದಷ್ಟು ಮ್ಯಾಕ್ಸಿಮಮ್ ಟೈಮನ್ನು ಮೀಸಲಿಡಿ. ವಂದನೆಗಳು.